ಹಾಯ್ ಗೈಸ್, ನಮಸ್ಕಾರ ಕಣ್ರಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇದೀನಿ. ಸೊ ಗೈಸ್, ಇವತ್ತು ಡೇ 8. ಸೊ ನೋಡುವ, ನಿನ್ನೆ ಚಿಕ್ಕ ಜಾತ್ರೆಗೆ ಹೋಗಿ ಬಂದಿದ್ದೀನಿ. ನಾಳೆ ಪಲ್ಲಕ್ಕಿಗಳಿದೆ. ನಾಳೆ ಸಂಜೆ ಹೋಗೋಣ ಅಂತ ಹೇಳುತ್ತಾ ಬನ್ನಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಾನು ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನಾನು ಕಾರಲ್ಲಿ ಕೂತ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮನೇಲಿ ಕೂತ್ಕೊಂಡು ಬೇಜಾರು ಹೋಗ್ಬಿಟ್ಟಿದೆ. ಸೊ ಅದಕ್ಕಾಗಿ ಕಾರಲ್ಲಿ ಒಂದ್ ಸ್ವಲ್ಪ ಹೊತ್ತು ಹಾಡುಗಳಿಕೊಂಡು ಅದ್ರ ಕೇಳೋಣ ಅಂತ ಬಂದಿದ್ದೀನಿ. ಸೊ ನೋಡುವ ಇವತ್ತು ಬ್ಲಾಗ್ ಹೇಗಿರ್ತಾ. ಸೊ ನನ್ನ ಸೈಕಲ್ ಎಲ್ಲ ರೆಡಿ ಮಾಡಿ ಇಕ್ಕಿದ್ದೀನಿ. ಇನ್ನೊಂದು ಚೈನ್ ಬರೋದ ಬಾಕಿ, ಚೈನ್ ಒಂದು, ಮತ್ತೆ ಹಿಂದೆ ಟೈರ್ ಪಂಚರ್ ಆಗಿ ಹೋಗ್ಬಿಟ್ಟಿದೆ. ಮತ್ತೆ ನೋಡಿ ಗೈಸ್, ಫುಲ್ ಕರ್ನಾಟಕ ಫ್ಲಾಗ್ ಹಾಕಿದ್ದೀನಿ. ಸೊ ಯಾವತ್ತಾದ್ರೂ ಒಂದು ದಿವಸ ಚಿಕ್ಕ ಹಾಕೋಣ, ರೌಂಡು ಬೆಳಗ್ಗೆ ಹಾಕೋಣ. ಸೊ ಇವಾಗ ಕಾರಲ್ಲಿ ಕುತ್ಕೊಂಡು ಒಬ್ಬನೇ ಇದ್ದೀನಿ ಗೈಸ್, ಯಾರು ಇನ್ನೂ ಬಂದಿಲ್ಲ. ಸೊ ಇವತ್ತು ಯಾವ್ದಾನ ಒಂದು ಗಾಡಿ ಓಡಿಸೋಣ ಗೈಸ್, ಗಾಡಿ ಕಲ್ತ್ಕೊಳ್ಳೋಣ ಅಂತ ಹೇಳುತ್ತಾ ಬನ್ನಿ ಹೋಗುವ ಅಂದ್ರೆ ಎಲ್ಲಿಗೆ ಹೋಗೋದು ಗೈಸ್? ಎಲ್ಲೂ ಇಲ್ಲ ಹೋಗಕ್ಕೆ. ಚಿಕ್ಕ ಹೋಗೋಣ ಅಂದ್ರೆ ಯಾರು ಇಲ್ಲ ಹೋಗೋಕೆ. ಸೊ ಇಲ್ಲೇ ನಾನು ಒಬ್ಬನೇ ಕುತ್ಕೊಂಡಿರ್ಬೇಕು, ಯಾರು ಇಲ್ಲ, ಬೇಜಾರು. ಫ್ರೆಂಡ್ಸು ಇಲ್ಲ ಗೈಸ್, ಎಲ್ಲ ಊರಿಗೆ ಹೋಗ್ಬಿಟ್ಟವ್ರೆ. ಎಲ್ಲ ಊರಿಗೆ ಹೋಗ್ಬಿಟ್ಟೆಲ್ಲ ಮಜಾ ಮಾಡ್ತಾವ್ರೆ ಗೈಸ್. ನಾನು ಒಬ್ಬನೇ ಇಲ್ಲದೆ ಊರಲ್ಲಿ ಇದ್ದೀನಿ. ಅಂದ್ರೆ ಇನ್ನ ಇದಾರೆ, ಆದ್ರೆ ಇನ್ನ ಯಾರು ಬಂದಿಲ್ಲ. ಸೊ ಇವಾಗ ಏನ್ ಮಾಡೋದಂದ್ರೆ ಒಂದ್ ಸ್ವಲ್ಪ ಹೊತ್ತು ಕಾರಲ್ಲಿ ಹಾಡುಗಳು ಆಡ್ಕೊಂಡು ಕೇಳ್ಕೊಂಡು ಕುತ್ಕೊಬೇಕು ಗೈಸ್. ಆಮೇಲೆ ರೀಲ್ಸ್ಗಳು ನೋಡ್ಕೊಂಡಿರ್ಬೇಕು ಅಷ್ಟೇ ಇವಾಗ ಮಾಡೋದು. ನೋಡಿ, ಇದು ಕಾರಲ್ಲಿ ಕುತ್ಕೊಂಡು ಒಬ್ನೇ ಇದ್ದೀನಿ, ನೋಡ್ಬೋದು ಗೈಸ್, ಒಬ್ನೇ ಇದ್ದೀನಿ. ಸೊ ನೆಕ್ಸ್ಟು ಐಫೋನ್ ತೆಗಿಬೇಕಂತ ಯೋಚನೆ ಐಫೋನ್ ತೆಗಿಬೇಕು ನೆಕ್ಸ್ಟ್. ಯಾಕಂದ್ರೆ ವಿಡಿಯೋ ಕ್ಲಾರಿಟಿ ಎಲ್ಲ ಚೆನ್ನಾಗಿರ್ತೈತಲ್ಲ. ಸೊ ಅದಕ್ಕಾಗಿ ಐಫೋನ್ ತೆಗಿಬೇಕು. ನೆಕ್ಸ್ಟ್ ಐಫೋನ್ ತೆಗೆದ್ಬಿಟ್ಟು ಆಮೇಲೆ ನಾವು ಒಂದು ಮೈಕ್ ಇಸ್ಕೊಬೇಕು. ಮೈಕ್ ಅಂದ್ರೆ ಇವಾಗ ವೈರ್ಲೆಸ್ ಇರ್ಲಿ, ಅಂದ್ರೆ ವೈರ್ ಇದ್ರೇನು ಕೂಡ ಪರವಾಗಿಲ್ಲ. ಸೊ ಆದಷ್ಟು ವಾಯ್ಸ್ ಸ್ವಲ್ಪ ಕ್ಲಿಯರ್ ಆಗಿದ್ರೆ ಸಾಕು. ಮತ್ತೆ ಎಡಿಟಿಂಗ್ ಒಂದ್ ಸ್ವಲ್ಪ ಇನ್ನ ನಾನು ಜಾಸ್ತಿ ಕಲಿಬೇಕು. ಮತ್ತೆ ಸೌಂಡ್ ಎಫೆಕ್ಟ್ ಆಗಿರ್ಬೋದು, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಮತ್ತೆ ಇಂಟ್ರೋ ಆಗಿರ್ಬೋದು, ಮತ್ತೆ ಥಂಬ್ನೇಲ್ ಆಗಿರ್ಬೋದು, ಅದೆಲ್ಲ ಕ್ಲೀನ್ ಆಗಿ ಫುಲ್ಲು ಎಲ್ಲ ಕಲ್ತ್ಕೊಬೇಕು. ಅಷ್ಟು ಜಾಸ್ತಿ ಏನು ಗೊತ್ತಿಲ್ಲ ಗೈಸ್, ಸುಮ್ಮನೆ ಕಟ್ ಮಾಡೋದು ಮತ್ತೆ ಜಾಯಿನ್ ಮಾಡೋದು ಅದೆಲ್ಲ ಅಷ್ಟೇ ಗೊತ್ತಿರೋದು. ಜಾಸ್ತಿನ ಗೊತ್ತಿಲ್ಲ, ಇನ್ನು ಡೀಪಾಗಿ ಕಲ್ತ್ಕೊಬೇಕು. ಸೊ ಆದಷ್ಟು ಕಲ್ತ್ಕೊಳ್ಳೋಣ. ಮತ್ತೆ ಇಂಟ್ರೋ ಇದು ಥಂಬ್ನೇಲ್ ಎಲ್ಲ ಮಾಡಬೇಕು, ಅದು ಒಂದು ಕಲ್ತ್ಕೊಬೇಕು. ಸೊ ಬೇರೆ ಇನ್ಫ್ಲುಯೆನ್ಸರ್ ಯೂಟ್ಯೂಬರ್ಸ್ ಎಲ್ಲ ಸಖತ್ತಾಗಿರ್ತಾರೆ. ನಾನು ಒಂಥರ ಅದೇ ತರ ಒಂದ್ಕಿತ ಟ್ರೈ ಮಾಡೋಣ ಅಂತ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಅದು ಫ್ರಾಂಪ್ಟ್ಸ್ ಆಗಿರ್ಬೋದು, ಮತ್ತೆ ಸ್ಟೈಲ್ಸ್ ಆಗಿರ್ಬೋದು, ಇದು ಏನದು ಲೆಟರ್ಸ್ದು, ಮತ್ತೆ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಬ್ಯಾಕ್ ಗ್ರೌಂಡ್ ಕಟ್ ಆಗಿರ್ಬೋದು, ಅದೆಲ್ಲ ಕ್ಲೀನ್ ಆಗಿ ಒಂದೊಂದು ತಿಳ್ಕೊಂಡು ಕಲ್ತ್ಕೊಬೇಕು. ಸೊ ಇವೆಲ್ಲ ಆಗೋಷ್ಟರಲ್ಲಿ ನೀವು ಒಂದು 500 ಮಾಡ್ಕೊಂಬಿಡಿ ಗೈಸ್, ಬೇಗ ಸಬ್ಸ್ಕ್ರೈಬ್ 500 ಮೆಂಬರ್ಸ್ ಆಗಿಬಿಡಿ ಬೇಗ. ನನ್ಗೊಂದು ಸ್ವಲ್ಪ ಖುಷಿ ಆಗುತ್ತೆ. ಸೊ ಇದೊಂದು ಮೈಕ್ ಇದೆ ನೋಡಿ, ಇದು ಮೈಕ್ ಇದೆ ಈ ತರ ಇದೆ. ಇಲ್ಲಾಂದ್ರೆ ಬೇರೆದೊಂದ್ ತರ ಬರ್ತಿದೆ, ಅದೊಂದು ತೀಸ್ಕೊಳ್ಳೋಣ. ಈ ತರದ್ ಬೇಡ ಅನ್ಸುತ್ತೆ ಗೈಸ್ ನನಗೆ, ಈ ತರ ಬೇಡ. ಇದು ಮೈಕೆ, ಇದು ನೋಡಿ, ಇದು ಮೈಕೆ. ಸೊ ಬೇರೆ ಯಾವ್ದನ್ನ ನೋಡ್ಬಿಟ್ಟು ಚೆನ್ನಾಗಿರೋದು ಪ್ರಾಡಕ್ಟ್ ಬುಕ್ ಮಾಡೋಣ. ಸೊ ನಾಳೆ ಪಲ್ಲಕ್ಕಿಗಳಿದೆ. ಇವತ್ತು ಏನಿಲ್ಲ ಅನ್ಸುತ್ತೆ ನನಗೆ, ಇವತ್ತೇನು ಇಲ್ಲೇನೋ. ನಾಳೆ ಪಲ್ಲಕ್ಕಿಗಳಿದೆ. ನಾಳೆ ಆದಷ್ಟು ಬೇಗ ಸ್ವಲ್ಪ ಹೋಗೋಣ. ನೆನ್ನೆ ನಾನು ಚಿಕ್ಕ ತಿರುಪತಿಗೆ ಹೋಗಿ ಬಂದು ಮತ್ತೆ ಚಿಕ್ಕ ತಿರುಪತಿಗೆ ಹೋಗಿದ್ದೀನಿ. ಸೊ ನಿನ್ನೆ ಅಪ್ಲೋಡ್ ಮಾಡಿದ್ದೆ ಲೇಟ್ ಆಗೋಯ್ತು, 9 ಗಂಟೆಗೆ ಹೋಯ್ತು. ಯಾಕಂದ್ರೆ ನಾನು ಮನೆಯಲ್ಲೂ ಇದ್ದಿಲ್ಲ, ಆಚೆ ಹೋಗಿದ್ದೆ, ಚಿಕ್ಕ ತಿರುಪತಿಗೆ ಹೋಗಿದ್ದೆ ನಾನು ಮತ್ತೆ. ಸೊ ಅದಕ್ಕಾಗಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ 9 ಗಂಟೆಗೆ ನಾವು ಮಾಡಿದ್ದೆ ಅಪ್ಲೋಡು. ಸೊ ಇವತ್ತು ಬೇಗನೆ 8 ಗಂಟೆಗೆ ಅಪ್ಲೋಡ್ ಮಾಡಿಬಿಡ್ತೀನಿ. ಸೊ ನೋಡಿ ಗೈಸ್, ಚಿಕ್ಕ ಮರಿ ಏನ್ ಸಖತ್ತಾಗಿದೆಯಲ್ಲ. ಇವತ್ತೇ ಗೈಸ್ ಬರ್ತಾಗಿದ್ರು, ಇವತ್ತೇ ಹುಟ್ಟಿರೋದದು, ಏನ್ ಸಖತ್ತಾಗಿದೆ, ಕ್ಯೂಟಾಗಿ ಸಖತ್ತಾಗಿದೆ ಗೈಸ್. ಸೊ ಇವಾಗ ಏನ್ ಮಾಡೋದಂದ್ರೆ, ನೀವು ಸ್ವಲ್ಪ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ಮತ್ತೆ ವ್ಯೂಸು ಅಷ್ಟು ಬರ್ತೈತೆ, ಇನ್ನ ರೀಚ್ ಮಾಡ್ರಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ ಕಮೆಂಟ್ ಮಾಡಿ ಗೈಸ್. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ನಾನು ಎಷ್ಟೋ ವ್ಲಾಗ್ಸ್ ಅಲ್ಲಿ ಹೇಳಿದ್ದೀನಿ ನಾನು, ಸಬ್ಸ್ಕ್ರೈಬ್ ಇದೇನು ಕಮೆಂಟ್ ಮಾಡಿ ಅಂತ. ಯಾರು ಕಮೆಂಟೇ ಮಾಡ್ತಾ ಇಲ್ಲ ಗೈಸ್. ಸೊ ಈ ವ್ಲಾಗ್ ಆದ್ರೂ ಕಮೆಂಟ್ ಮಾಡಿ, ಏನೋ ಒಂದು ಕಮೆಂಟ್ ಮಾಡಿ, ನನ್ಗೊಂದ್ ಸ್ವಲ್ಪ ಏನೋ ಒಂದು ಖುಷಿ ಆಗುತ್ತೆ. ಸೊ ಆದಷ್ಟು ಕಮೆಂಟ್ ಮಾಡಿ ಅಂತ ಹೇಳುತ್ತಾ
ಸೊ ಇವಾಗ ಏನೂ ಇಲ್ಲ ಗೈಸ್. ಇವಾಗ ಎಲ್ಲಾದ್ರೂ ಆಚೆ ಹೋಗೋಣ ಅಂದರೆ ಎಲ್ಲೂ ಇಲ್ಲ. ಅಟ್ಲೀಸ್ಟ್ ಏನಾದರೂ ತಿನ್ಕೊಂಬರೋಣ ಅಂದರೆ ಕಾಸಿದೆ, ಆದರೆ ನಾಳೆಗೆ ಏನಾದರೂ ಇಟ್ಕೊಬೇಕು. ನಾಳೆ ಯಾರಿಗಾದ್ರೂ ಏನಾದರೂ ನಮ್ಮ ತಮ್ಮಗೆ ಏನಾದರೂ ಕೊಡ್ಸೋಣ ನಾಳೆ. ಸೊ ಒಬ್ಬನೇ ಕುತ್ಕೊಂಡು ಏನೇನೋ ಮಾತಾಡ್ತಾ ಇದ್ದೀನಿ, ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾನೇ ಇದ್ದೀನಿ ಗೈಸ್ ಅವಾಗಿಂದ. ಏನು ಮಾಡೋಣ, ಹಂಗಿದೆ. ಸೊ ಈ ಮಾವಿನಕಾಯಿ ಮರದಲ್ಲಿ ಒಂದು ಇಷ್ಟಿಷ್ಟೇ ಬಿದ್ದೈತೆ ಮಾವಿನಕಾಯಿಲು. ಇನ್ನೂ ಲೇಟಾಗಿ ಕಿತ್ಕೊಂಡ್ಬಿಟ್ಟು ಅದು ಯಾರ ಮರ ಅಂತ ಕೂಡ ಗೊತ್ತಿಲ್ಲ. ಮತ್ತು ಈ ಕಡೆ ತೆಂಗಿನಕಾಯಿ ಮರ ಇದೆ, ಮತ್ತು ಈ ಕಡೆ ಎಲ್ಲ ಏನೇನೋ ಮರಗಳಿದೆ ಗೈಸ್. ಸೊ ಇವಾಗ ಪ್ಲ್ಯಾನ್ ಏನಂದರೆ ಕ್ಲೀನಾಗಿ ಎಡಿಟಿಂಗ್ ಕಲ್ತ್ಕೊಬೇಕು, ಮತ್ತು ತಂಬ್ಲೇನ್ ಮಾಡೋದು ಅದೆಲ್ಲ ಕಲ್ತ್ಕೊಬೇಕು. ಸೊ ಇದಿರೋದು ಟಾಸ್ಕು. ಕಲ್ತ್ಕೊಳ್ಳೋಣ ಅಂದರೆ ಟೈಮೇ ಸಿಗ್ತಾಯಿಲ್ಲ, ಯಾಕಂದರೆ ಬ್ಲಾಗ್ ಮಾಡ್ತಾ ಇರಬೇಕಲ್ಲ ಬೆಳಗಿಂದ ಸಂಜೆವರೆಗೂ, ಅದೇ ಟೈಮ್ ಹೋಗ್ತೈತೆ. ಸೊ ಆದಷ್ಟು ಯಾವಾಗ ಸ್ವಲ್ಪ ಫ್ರೀ ಟೈಮ್ ಇದ್ದವಾಗ ಕಲ್ತ್ಕೊಳ್ಳೋಣ ಸೊ ಅಂತ ಹೇಳುತ್ತಾ ಬನ್ನಿ. ಸೊ ಗೈಸ್ ಇಲ್ಲೇ ಕುತ್ಕೊಂಡು ಇಲ್ಲೇ ಬೇಜಾರು ಹೊಡೈತೆ ಗೈಸ್. ಇದೇನು ಬೇಜಾರು ಒಂದು ಗೊತ್ತಾಗ್ತಿಲ್ಲ ಗೈಸ್. ಎಲ್ಲಾದ್ರೂ ಹೋಗೋಣ ಅಂದರೆ ಗಾಡಿ ಐತೆ, ಆದರೆ ಮನೇಲಿ ಬಿಡಲ್ಲ, ಏನು ಮಾಡೋಣ. ಸೊ ಇನ್ನೂ ಸ್ವಲ್ಪ ಏಜ್ ಆಗಿಲ್ಲಲ್ಲ, ಸೊ ಆದಷ್ಟು ಬೇಗ ಎಲ್ಕಾದ್ರೂ ಹೋಗೋಣ ಅಂತ ಹೇಳಿದ್ರು. ಇವಾಗ ಇಲ್ಲಿ ಬೋಂಡಾಗ್ಲಾಗ್ತಾಯಿದ್ರು, ಎಲ್ಲಿ ನಿಲ್ಸ್ಬಿಟ್ಟಿದ್ದಾರೆ, ಏನು ತಿನ್ನೋಕ್ಕಾಗಲ್ಲ. ನಾನು ಇಲ್ಲೇ ಕಾರಲ್ಲಿ ಹಾಡುಗಳು ಹಾಕ್ಕೊಂಡು ಕುತ್ಕೊಂಡಿದ್ದೀನಿ, ನೋಡ್ಬೋದು. ಸೊ ಫ್ಲಾಶ್ ಹಾಕ್ಕೊಂಡಿದ್ದೀನಿ ಗೈಸ್, ಆದರೆ ಕಣ್ಣು ಓದ್ಬಿಡ್ತೈತೆ ಬೇಗ. ಸೊ ಇವಾಗ ಏನಂದರೆ ಪ್ಲ್ಯಾನು, ನಾಳೆ ಆದಷ್ಟು ಬೇಗ ಹೋಗ್ಬಿಡೋಣ ಚಿಕ್ಕತಿರುಪತಿಗೆ. ಅದೆಲ್ಲ ವ್ಲಾಗೆಲ್ಲ ಮಾಡೋಣ ಅಲ್ಲಿ. ನಾಳೆ ಬೇಗ ಹೋಗ್ಬಿಟ್ಟು ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ. ನಾಳೆ ಮೇ ಬಿ ಆರ್ಕೆಸ್ಟ್ ಇರ್ಬೋದು, ಇಲ್ಲ ಗೊತ್ತಿಲ್ಲ ಗೈಸ್ ನಾಳೆ. ಆದರೆ ಪಲ್ಲಕ್ಕಿಗಳು ಮಾತ್ರ ಸಕ್ಕತ್ತಾಗಿರ್ತೈತೆ, ಯಾಕಂದರೆ ಲೈಟಿಂಗ್ಸು ಅವಾಗಲೂ ಡೆಕೋರೇಷನ್ ಆಗಿರ್ಬೋದು ಎಲ್ಲ ಸಕ್ಕತ್ತಾಗಿರ್ತೈತೆ. ಸೊ ನಾಳೆ ಹೋಗುವ, ನಾಳೆ ಆದಷ್ಟು ಬೇಗ ಹೋಗೋಣ ಅಂತ ಹೇಳುತ್ತಾ ನಾಳೆ ಎಲ್ಲಾದ್ರೂ ಏನಾನ. ಸೊ ಇನ್ನೊಂದು ಗೈಸ್, ನಾನೇನು ಅನ್ಕೊಂಡಿದ್ದೆ ಇವತ್ತು, ಅದು ಗೇಮಿಂಗ್ದು ಏನಾದರೂ ಒಂದು ಮಾಡೋಣ ಅಂತ ಪ್ಲ್ಯಾನ್ ಹಾಕೊಂಡಿದ್ದೆ, ಆದರೆ ಅದು ವರ್ಕೌಟ್ ಆಗಿಲ್ಲ. ಅದೇ ಏನಾದರೂ ಇದು ವಿಡಿಯೋ ಏನಂದರೆ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಇದೆಯಲ್ಲ, ಅದರಲ್ಲಿ ಏನಾದರೂ ಒಂದು ಕನ್ನಡದಲ್ಲಿ ಏನಾದರೂ ಮಾಡೋಣ ಅಂತ ಅನ್ಕೊಂಡಿದ್ದೆ, ಆದರೆ ವರ್ಕೌಟ್ ಆಗಿಲ್ಲ ಅದು. ಸೊ ಆದಷ್ಟು ಅದು ಏನಾದರೂ ಒಂದು ಚಾಲೆಂಜ್ ಇಕ್ಕೋಣ, ಏನಾದರೂ ಅದರಲ್ಲಿ ಕಷ್ಟ ಮಾಡ್ಬೋದಲ್ಲ, ಅದರಲ್ಲಿ ಏನಾದರೂ ಒಂದು ಇದಿಕೋಣ ಚಾಲೆಂಜ್ ಅಂತ. ಸೊ ಇಲ್ಲಿಂದ ಈ ರೂಟ್ಗೆ ಹೋಗ್ಬೇಕಂತ ಒಂದು ಚಾಲೆಂಜ್ ಇಕ್ಕೋಣ ಯಾರ ಜೊತೆ ಆದರೂ. ಸೊ ಫ್ರೀ ಫೈರ್ ಯಾರ್ಯಾರು ಆಗ್ತಿರೋ ಅಂತ ಬೇಗ ಕಮೆಂಟ್ ಮಾಡಿ. ಸೊ ಅದು ಚೆನ್ನಾಗಿದೆ ಗೇಮು. ಫ್ರೀ ಫೈರ್ ಅಂದರೆ ಯಾರಿಗೂ ಇಷ್ಟ ಇಲ್ಲ ಗೈಸ್, ಎಲ್ಲರಿಗೂ ಇಷ್ಟ ಆಗಿದೆ. ಮತ್ತು BGM ಕೂಡ ಆಡ್ತಾರೆ ಜಾಸ್ತಿ ಜನ. ಫ್ರೀ ಫೈರ್ ಆಡ್ತಾರೆ ಆಲ್ಮೋಸ್ಟ್ ಆಲ್ ಜಾಸ್ತಿ ಜನ, ಫ್ರೀ ಫೈರ್ ಪಬ್ಜಿ ಇವೆರಡೆ. ಅದು ಬಿಟ್ಟರೆ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಆಗಿರ್ಬೋದು, ಮತ್ತು ಬೇರೆದು ಏನೋ GTA ಆಗಿರ್ಬೋದು, GTA 5 ಆಗಿರ್ಬೋದು. ಸೊ ಈ ನೋಟಿಫಿಕೇಶನ್ ಇಲ್ಲಿ ಬರ್ತಾನೆ ಇರ್ತೈತೆ ಗೈಸ್. ಇದರಲ್ಲಿ ಏನದು ಕ್ಯಾಮ್ರಾದಲ್ಲಿ ಕೂಡ ಹಂಗೆ ವಾಯ್ಸು, ಅದು ಏನದು ಸೌಂಡು ಅದು ಹಂಗೆ ರೆಕಾರ್ಡ್ ಆಗಿಬಿಡ್ತೈತೆ. ಸ್ನ್ಯಾಪ್ಚಾಟ್ ಆಗಿರ್ಬೋದು, ಮತ್ತು ಫೋನ್ ಕಾಲ್ ಮಾಡೋವಾಗ ಅದು ಆಗಿರ್ಬೋದು. ಸೊ ಇವಾಗ ಕಾರ್ ಕಲ್ತ್ಕೊಳ್ಳೋಣ ಅಂದರೆ ಯಾರು ಕಲಿಸ್ತಲ್ಲ ಗೈಸ್. ನಾನು ಏನಾದರೂ ಕಾರ್ ಎತ್ಕೊಂಡು ಹೋಗ್ಬಿಡ್ಲ, ಕೀಲೇ ಇದೆ, ಕಾರ್ ಎತ್ಕೊಂಡು ಹೋಗ್ಬಿಡ್ಲ ಹಿಂಗೆ. ಆಮೇಲೆ ಮನೇಲಿ ಚಪ್ಪಲಿ ತಗೊಂಡಾಕ್ತಾರೆ ಗೈಸ್, ಬೇಡ. ಹಿಂಗೆ ಕೂತ್ಕೊಂಡು ಆ ಕಡೆ ಇಲ್ಲಿ ನೋಡುತ್ತಾ ಹಾಡುಗಳು ಹಾಕೊಂಡು ಕೇಳ್ತಾ ಇದ್ದೀನಿ ಗೈಸ್. ಮಸ್ತಾಗಿದೆ ಅನ್ಕೊಳ್ಳಿ. ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟೊತ್ತಂದರೆ ಮೇ ಬಿ 6 ಗಂಟೆ ಆಗಿರ್ಬೋದು. ಇವತ್ತು ಯಾರು ಹೋಗಲ್ಲ ಅನ್ಕೊಂತೀನಿ, ಚಿಕ್ಕತಿರುಪತಿಗೆ ಯಾರು ಹೋಗಲ್ಲ ಇವತ್ತು. ಸೊ ಇವತ್ತು ಏನು ಮಾಡೋಣ ಅಂತ ಪ್ಲ್ಯಾನ್. ಏನಾದರೂ ತಿನ್ನೋಣ ಅಂದರೆ ಏನೋ ತಿನ್ನೋಣ ಗೈಸ್. ಇವತ್ತು ಫುಲ್ ಹೊಟ್ಟೆ ಸುತ್ತೈತೆ. ಮನೇಲಿ ಐತೆ ಅನ್ನ ಸಾಂಬಾರು ತಿಂದು ಬೋರ್ ಹೊಡೆದು ಬಿಟ್ಟೈತೆ ಗೈಸ್. ನಾನು ಹೇಳ್ದೆ ನಾನೇನಾದರೂ ವೆರೈಟಿ ಮಾಡೋಣ ಅಂದರೆ ಅದು ವರ್ಕೌಟ್ ಆಗಿಲ್ಲ. ಸೊ ಒಂದು ಆಮ್ಲೆಟ್ ಇತ್ತು, ಅದು ಬಾಯ್ಲ್ ಮಾಡ್ಕೊಂಡು ತಿಂದೆ, ಅದು ಚೆನ್ನಾಗಿತ್ತು ಅಂದ್ಕೊಳ್ಳಿ. ಎಗ್ ರೈಸ್ ಮಾಡೋಣ ಅಂದರೆ ಎಗ್ ರೈಸ್ ಮಾಡೋಕ್ಕೂ ಬರಲ್ಲ ಗೈಸ್, ಹಂಗಿದೆ. ಏನು ಮಾಡೋಣ, ಎಗ್ ರೈಸ್ ಮಾಡೋಕ್ಕೆ ಬರಲ್ಲ. ಮತ್ತು ಮೊಸರನ್ನ ಈಸಿ ಅಲ್ಲ, ಮೊಸರನ್ನ ಮಾಡ್ಬೋದು. ಮತ್ತು ಮ್ಯಾಗಿ ಮಾಡ್ಬೋದು, ಅದು ತಿನ್ನೋಣ ಅಂದ್ಕೊಂಡಿದ್ದೆ ಇವತ್ತು. ಸೊ ಆಗಿಲ್ಲ, ಅದು ತಲೆಗೆ ಬಂದಿಲ್ಲ ಗೈಸ್, ಮ್ಯಾಗಿ ಅನ್ನೋದು ತಲೆಗೆ ಬಂದಿಲ್ಲ.
ಸೊ ಏನ್ ಮಾಡೋಣ, ಈ ರಜೆಗಳ ಟೈಮಲ್ಲಿ ಏನ್ ಬೋರ್ ಹೊಡಿತೈತೆ ಗೊತ್ತಾ ಗೈಸ್. ಸೀರಿಯಸ್ಲಿ ಎಲ್ಗೂ ಹೋಗೋಕ್ಕಾಗ್ತಾ ಇಲ್ಲ, ಆಚೆಗೂ ಅಷ್ಟೊಂದು ಬರೋಕ್ಕಾಗ್ತಿಲ್ಲ, ಯಾಕಂದ್ರೆ ಬಿಸ್ಲಂಗ್ ಹೊಡಿತೈತೆ ಬಿಸಿಲು. ಸೊ ಹೀಗೆ ನೋಡುತ್ತಾ ಈ ಬಿಸಿಲು, ಈ ಮಳೆ ಬಂದ್ರೆ ಕೂಡ ಅದು ಬೇಜಾರ ಗೈಸ್, ಆಚೆ ಹೋಗಕ್ ಆಗ್ತಾ ಇಲ್ಲ. ಮತ್ತೆ ಬಿಸಿಲು ಬಂದಾಗ ಕೂಡ ಆಚೆಗೂ ಬರಕ್ ಆಗ್ತಾ ಇಲ್ಲ, ಅಷ್ಟೊಂದು ಬಿಸಿಲಿದೆ. ಏನ್ ಮಾಡೋಣ, ಅಕಸ್ಮಾತ್ ಆ ಕಾರ್ ಏನಾದ್ರು ಅಲ್ಲೇ ಇದ್ರೆ ಮೇಲಿಗಡೆ ಆಮ್ಲೆಟ್ ಹಾಕೊಂಬೋದು ಗೈಸ್, ಅಷ್ಟೊಂದು ಬಿಸಿಲು ಹೊಡಿತೈತೆ. ಈ ಸ್ನ್ಯಾಪ್ಚಾಟ್ ಒಂದು ತಲೆಗೆ ಹೊಡಿತೈತೆ ಗೈಸ್, ತಲೆಗೆ ಶೂಟ್ ಹೊಡಿತೈತೆ, ಹಂಗ್ ಬರ್ತೈತೆ ಸೌಂಡ್ಗಳು. ಮೇ ಬಿ ಕೇಳಿಸ್ತೈತೆ ಅನ್ಕೊಂತೀನಿ. ಸೊ ಎಡಿಟ್ ಮಾಡೋವಾಗ ಅವಾಗ ಏನೋ ಸ್ವಲ್ಪ ಅಲ್ಲಿ ಮಾಡೋಣ, ಬೇಡ ಇದ್ರೆ ಇಟ್ಕೊಂಡ್ಲಿ, ಯಾಕಂದ್ರೆ ನಾನು ಮಾತಾಡಿದ್ದೆಲ್ಲ ಕೇಳಿಸಲ್ಲ, ಆಮೇಲೆ ಯಾಕೆ ಸುಮ್ಮನೆ ಅಂತ ಇದ್ದೋಗ್ಬಿಡ್ಲಿ. ಸೊ ಇವಾಗ ಎಲ್ಗೂ ಹೋಗೋಣ ಅಂದ್ರೆ ಎಲ್ಗೂ ಹೋಗಕ್ಕಾಗ್ತಿಲ್ಲ, ಅವಾಗಿಂದ ಎಲ್ಗೂ ಹೋಗಕ್ಕಾಗ್ತಿಲ್ಲ ಅಂತ ಹೇಳ್ತಾನೆ ಇದೀನಿ. ಸೊ ಎಲ್ಗೂ ಹೋಗಕ್ಕಾಗ್ತಿಲ್ಲ. ಸೊ ಇವಾಗ ಏನೋ ನಾವು ಮಾಡೋಣ ಅಂದ್ರೆ ಏನು ಅದು ಏನ್ ಮಾಡಕತ್ತಿಲ್ಲ, ನಾಳೆ ಏನಾದ್ರು ಮಾಡೋದು ಗೈಸ್. ಇವತ್ತು ಏನೋ ವ್ಲಾಗು ಅಷ್ಟೊಂದು ಕರೆಕ್ಟಾಗಿ ಬಂದಿಲ್ಲ ಅನ್ಕೊಂತೀನಿ, ಯಾಕಂದ್ರೆ ಏನು ಕಾರಲ್ಲೇ ಕೂತ್ಕೊಂಡಿದೀನಿ, ಮತ್ತೆ ಎಲ್ಗೂ ಹೋಗಕ್ಕಾಗ್ತಿಲ್ಲ. ಎಲ್ಗೂ ಹೋಗಕ್ಕಾಗ್ತದೆ ಅಂದ್ರೆ ಹೋಗ್ಬೋದು, ಆದ್ರೆ ಇವಾಗ ಸಂಜೆ ಆಗಿದೆಲ್ಲ, ಯಾರು ಸಿಗ್ತಾನೆ ಇಲ್ಲ ಹೋಗೋಣ ಅಂದ್ರೆ. ಸೊ ನಾಳೆ ಸಾಕತ್ತಾಗಿರ್ತಿದೆ ಬ್ಲಾಗು, ನಾಳೆ ಮಿಸ್ ಮಾಡಿದ್ರೆ ಎಲ್ಲರೂ ನೋಡ್ರಿ. ಸೊ ಅಂತ ಹೇಳುತ್ತಾ ಬನ್ನಿ, ನಾನಿವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಇದು ಏನು ಚಿಕನ್ ಫ್ರೈ ಇಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಬನ್ನಿ, ಇವಾಗ ಹೋಗ್ಬಿಟ್ಟು ಚೆನ್ನಾಗಿ ತಿಂದ್ಬಿಟ್ಟು ಸ್ವಲ್ಪ ಎಡಿಟ್ ಮಾಡಿಬಿಟ್ಟು ಹಂಗೆ ಅಪ್ಲೋಡ್ ಮಾಡಿಬಿಟ್ಟು ನಿಮಗೆ ಹೋಗೋಣ ಗೈಸ್ ಅಂತ ಹೇಳ್ಬಿಟ್ಟು ಇವಾಗ ಬನ್ನಿ. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಮನೆ ಕಡೆ ಹೋಗುತ್ತಾ ಎಲ್ಲ ಪ್ರೊಸೆಸಿಂಗ್ ಆಯಿತು. ಸೊ ಇವಾಗ ಅದೆಲ್ಲ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿಬಿಟ್ಟು ಸಿಗ್ತೀನಿ ಗೈಸ್, ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್, ಯಾಕಂದರೆ ಗಾಡಿ ಎಲ್ಲ ಬರ್ತೀನಿ ಮನೆಗೆ ಹೋಗಿ. ಸೊ ಗೈಸ್ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಅಂತ ಹೇಳುತ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಗೈಸ್. ಬೈ ಗೈಸ್.